ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅದು ನೀವು ಚಂದ್ರನ ಮೇಲೆ ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ? ಮಗರ ನಿಂಗೇನು ಆಗಕ್ಕಿಲ್ಲ, ಸುಮ್ಕಿರೋ. ನಾನು ಉಳಿಸ್ಕೊತೀನಿ ನಿನ್ನ. ಆರೋಪ ಅಲ್ಲ, ಇದೇ ನಿಜ. ಚಂದ್ರನ ಅತ್ತೆನ ಕೊಂದು ಈಗ ಅದನ್ನ ನನ್ನ ತಲೆ ಕಟ್ತಾ ಇರೋದು. ಅವಳಿಗೂ ನಿಮ್ಗೂ ಸಂಬಂಧ ಇಲ್ಲದೆ ಇರ್ಬೋದು, ಆದ್ರೆ ಅವಳಿಗೂ ನಿಮ್ ಭಾವ ಚಂದ್ರಗೂ ಸಂಬಂಧ ಇದೆ. ಇವ್ರಪ್ಪಂಗೆ ನಿಮ್ ತಾಯಿ ಹಿಂದೆ ಯಾವಾಗ್ಲೂ ಅವಮಾನ ಮಾಡಿದ್ರಂತೆ. ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಮಗಳನ್ನ ಅಸ್ತ್ರವಾಗ್ಬಿಟ್ಟು ಚಂದ್ರು ಮೂಲಕ ಈ ಕೆಲಸ ಮಾಡಕ್ ನೋಡಿದ್ದಾರೆ. ಚಂದ್ರನು ಪರಿಸ್ಥಿತಿ ಕಟ್ಬಿದ್ದು ಒಪ್ಕೊಂಡಿದ್ದಾರೆ ಅನ್ಸತ್ತೆ. ಆಮೇಲೆ ಇವಳಿಗೆ ಚಂದ್ರು ಕೆಲಸ ಮಾಡ್ತಾರೋ ಇಲ್ವೋ ಅಂತ ಡೌಟ್ ಬಂದು ಅವಳೇ ಕೆಲಸ ಮುಗಿಸಿದಾಳೆ. ಪುಟ್ಟಕ್ಕ ಚಂದ್ರನ್ ಕರ್ಕೊಂಡು ಇಲ್ಲಿ ಬಂದಿದ್ರು. ಚಂದ್ರು ಇಷ್ಟ ದಿನ ಅವರೇ ಶೂಟ್ ಮಾಡಿದ್ದು ಅಂತ ಅನ್ಕೊಂಡಿದ್ರು. ಇಲ್ಲಿ ಬಂದ್ಮೇಲೆನೆ ಅವ್ರಿಗೆ ಎಲ್ಲ ವಿಷಯ ಗೊತ್ತಾಗಿತ್ತು. ನಿನ್ನೆ ಮನೇಲಿ ಚಂದ್ರು ಅಣ್ಣನ ಹೆಸರು ಹೇಳಿದ ತಕ್ಷಣ ನೀವು ಕೋಪ ಮಾಡ್ಕೊಂಡ್ರಿ. ನಿಮ್ಮಿಬ್ರು ಮಧ್ಯೆ ಏನಾದ್ರು ಜಗಳ ಆಗಿದ್ಯಾ? ಸ್ನೇಹ ಅವರೇ, ಮನೆಗೆ ಹೋಗೋಣ ಬನ್ನಿ. ಅಲ್ಲ, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಇದಲ್ಲ. ಕೆಲವೊಂದು ಪ್ರಶ್ನೆಗೆ ಉತ್ತರ ಇರಾಕಿಲ್ಲ. ಸರಿ, ನಂಗೆ ಉತ್ತರ ಬೇಡ, ಯಾಕೆ ಅಂತನಾದ್ರೂ ಹೇಳ್ಬೋದಲ್ವಾ? ಸ್ನೇಹ ಅವರೇ, ನನ್ನ ಮ್ಯಾಗ ಗೌರವ ಇದ್ರೆ ಈ ಪ್ರಶ್ನೆನ ಮತ್ತೆ ಕೇಳ್ಬೇಡಿ. ರೀ, ಅಂದ್ರೆ ನನ್ನ ಅನುಮಾನ ನಿಜ ಇರ್ಬೋದಾ? ಅಣ್ಣನ ವಿಷಯ ಗೊತ್ತಾಗಿ ಅದರಿಂದ ಕಂಠಿಯವರು ಅಣ್ಣನ ಹೆಸರು ಕೇಳಿದ್ರೆ ಕೋಪ ಮಾಡ್ಕೋತಾ ಇದ್ದಾರಾ? ಸ್ನೇಹವರ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ. ಮಗಳು ಬಂಗಾರನ್ನ ಸೊಸೆ ನಿಮ್ಮ ಮೋಟ್ ಏಳ್ಗೆ ಹಾಕ್ಬೇಕಂದ್ರಮ್ಮ. ಕ್ರಮ ಸಂಖ್ಯೆ 3 ಸಿಂಹಾಸನದ ಗುರ್ತು. ನಮ್ ರಾಧಂಗೆ ಮತ ಹಾಕ್ಬೇಕು. ಸರಿ, ಬರ್ತೀನಿ. ಅಣ್ಣ ನಮಸ್ತೆ. ನಮಸ್ತೆ ನಮಸ್ತೆ ಅಣ್ಣ. ಬಂಗಾರನ್ನ ಸೊಸೆ ಊರಿಗೆ ಒಳ್ಳೇದಾಗಬೇಕು ಅಂದ್ರೆ ಇವ್ರಿಗೆ ಓಟ್ ಹಾಕ್ಬೇಕು. ಅವ್ರೇನೋ ಗುಂಡು ತುಂಡು ಒಂದಿಷ್ಟು ಕಾಸು ಕೊಡ್ತಾರೆ ಅಂತ ಹೊರಗಡೆಯಿಂದ ಬಂದಿರೋ ಪರದೇಶಿಗೆ ಓಟ್ ಹಾಕ್ಬೇಕಲ್ಲ. ದಯವಿಟ್ಟು ಈ ಮಗು ಓಟ್ ಹಾಕ್ರಣ. ಅಲ್ಲ ಗೋಪಾಲಣ್ಣ, ತಾಯಿ ಬಂಗಾರಮ್ಮರದ್ದು ಋಣ ಇಟ್ಕೊಂಡು ಚಿಲ್ಲರೆ ಕಾಸು ಆಸೆಗೋಸ್ಕರ ಓಟ್ ಮಾಡ್ಕೊಂಡ್ರೆ ಆ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾನ ಗೋಪಾಲಣ್ಣ. ನಿಮ್ಮೆಲ್ರಿಗೂ ಇದೇ ಮನ್ಸು ಬರಲ್ಲ. ವಾ, ಈ ವಯ್ಯ ಇಲ್ಲೇ ಅವನೇ ಅಲ್ಲ. ನೆನ್ನೆ ಸುಮಾ ಗಂಡನ ಮನೆ ಬಿಟ್ಟು ಮನೆಗೆ ಸೇರ್ಕೊಂಡವಳೆ. ಅದನ್ನ ಯೋಚನೆ ಮಾಡ್ತಾ ಕೂತಿರ್ತಾನೆ ಅಂತ ಅನ್ಕೊಂಡ್ರೆ ಮತ ಕೇಳಕ್ ಬಂದವನೇ. ತಡಿ, ಅವನೇ ಕೇಳಿ. ಯೋ, ಗರ್ಡ್ ಗಂಬತ್ತರ ನಿನ್ ಮುಂದೆನೆ ನಿಂತಿದ್ರು ಹಂಗೆ ಹೋಯ್ತಿದ್ಯಲ್ಲ. ವಸಿ ನಿಂತ್ಕೊಂಡ್ ಮಾತಾಡ್ಬೇಕು. ಮನ್ಸರು ಮುಖವಾಡ ಹಾಕೊಂಡ್ರು ನಾಯಿ ನರಿಗಳ ಹತ್ರ ಮಾತಾಡೋ ಅಭ್ಯಾಸ ಇಲ್ಲ. ಅಯ್ಯೋ, ಪ್ರಚಾರಕ್ಕೆ ಅಂತ ಬಂದ್ಮೇಲೆ ಹಿಂಗ್ ಮೊಕ್ಕ ಸಿಂಡ್ರಿಸ್ಕೊಂಡ್ ನಿಂತ್ಕೊಂಡ್ರೆ ಯಾರು ಮಾತಾಡ್ತಾರೆ ಹೇಳು? ಈ ಟೈಮ್ನಾಗೆ ನಾವ್ ಎಲ್ಲರ ಹತ್ರನು ನಗ್ನಗ್ತಾ ಮಾತಾಡ್ಬೇಕು. ನಾನು ಜನಗಳ ತಾವ ನಗ್ನಗ್ತಾನೆ ಮಾತಾಡೋದು, ನಿನ್ನಂತ ರಾಕ್ಷಸ ತಾವ ಅಲ್ಲ. ನೋಡ, ಕಿರಿಕ್ ಮಾಡ್ಬೇಕು ಅನ್ಕೊಂಡು ಬಂದಿದ್ರೆ ಚೆನ್ನಾಗಿರಲ್ಲ. ಸುಮ್ಕೆ ಹೋಯ್ತಾರೆ. ವಸಿ ಇರಯ್ಯ, ಅದ್ಯಾಕೊಳ್ಳೆ ಗುರ್ರ ಅಂತ್ಯ. ನಾನೇನ್ ಮಾಡ್ದೆ ನಿನ್ಗೆ? ಅದೇನೋ ಹೇಳ್ತಾರಲ್ಲ, ಅತ್ತಿ ಮೇಲಿನ ಕೋಪ ಕೊತ್ತಿ ಮೇಲೆ ತಿರ್ಸ್ಕೊಂಡ್ರು ಅಂತ, ಹಂಗಾಯ್ತಿದು. ಆದ್ರೂ ಪಾಪ ನೀನ್ ಏನ್ ಮಾಡ್ತೀಯ ಬಿಡು. ಮಗಳನ್ನು ಅಳಿಯನು ಮನೆಯಿಂದ ಆಚೆ ಹಾಕದ್ಮ್ಯಾಕೆ ನಿನ್ಗೂ ಕೋಪ ಬಂದೇ ಬರ್ತೈತೆ. ಅದು ನೀನ್ ನನ್ ಯಾಕೆ ತೀರ್ಸ್ಕೊತಾ ಇದ್ಯಾ? ನೋಡ್ರಜೆ, ಅದು ನಮ್ಮನೆ ವಿಷಯ, ನಿನಗೂ ಅದಕ್ಕೂ ಸಂಬಂಧ ಇಲ್ಲ. ಇದ್ದಿದ್ದನ್ ಇದ್ದಂಗೆ ಹೇಳಿದ್ರೆ ಕೋಪ ಒಳಗಡೆಯಿಂದ ಒತ್ತು ಬರ್ತದ? ಅಲ್ಲ ಕಣಯ್ಯ, ಎಲ್ರು ಸೇರ್ಕೊಂಡ್ ನನ್ನ ಮನೆಯಿಂದ ಆಚೆ ಹಾಕಿದ್ರಲ್ಲ, ಅವಾಗ ನಂಗೆ ಹಂಗಾಗಿರ್ಬೇಡ. ನನ್ನ ಮಗಳಿಗೆ ಏನಾರ ಹೆಚ್ಚು ಕಡಿಮೆ ಆದ್ರೆ ನೋಡ್ಕೊಳಕ್ ನಾನಿದ್ದೀನಿ, ನಾವಿದ್ದೀವಿ. ಏನೇ ಆದ್ರೂ ಕೇಳಕ್ ಯಾರು ಇಲ್ದಿರೋ ನಿಂತರ ಬೇಬರ್ಸಿ ಅಲ್ಲ. ಓ, ನೋಡ್ಕೊಳ್ತೀಯ?
ನೋಡ್ಕೊಳ್ದೆ ಏನ್ ಮಾಡ್ತೀಯ ಹೇಳು? ಅವಳು ಸಹ ನಂತರ ಮುಂದಕ್ಕೆ ಒಂಟಿಯಾಗಿ ಬದುಕ್ ಶುರು ಮಾಡ್ಬೇಕಲ್ವೇ? ಆ ಮನೆಗೆ ಎಕ್ಕಡಕ್ಕೂ ಒಂದ್ ಜೋಡಿ ಅಂತಿರಲ್ಲ. ಇನ್ 8 ದಿನ ಅವನ್ ಜೊತೆಗಿರ್ತಾನೆ. ಅವ್ನ್ ಬಿಟ್ಟು ಹೋದ್ಮ್ಯಾಕೆ ನೀನ್ ತಾನೇ ನೋಡ್ಕೋಬೇಕು ಸುಮ್ಮನ್ನ. ಎಲು ಬಿಲ್ಲದ ನಾಲಿಗೆ ಅಂತ ಬಾಯಿಗೆ ಬಂದಂಗ ಮಾತಾಡಿದ್ರೆ ಕಿತ್ತು ಕೈ ಕೊಟ್ಬಿಟ್ಟೇನು. ನಾನೇನೋ ಮುಂದಾಗೋ ಅನಾಹುತದ ಬಗ್ಗೆ ಎಚ್ಚರಿಕೆ ಕೊಡೋಣ ಅಂತ ಹೇಳಿದ್ರೆ ನೀನ್ ನನ್ ಮೇಗೆ ಕೂಗಾಡ್ತೀಯಲ್ಲ. ಈಗ ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊ. ನಮ್ ಸಾನ ಪಿರುತಿ ಮಾಡಿ ತಾನೆ ಮದ್ವೆ ಆಗಿದ್ದು. ಈಗ ಏನಾಯ್ತು? ಗಂಡನ್ ಬಿಟ್ಟು ಮನೆಗ್ ಬಂದ್ ಕೂತಿಲ್ವೇ? ರಾಜೇ, ನಮ್ಮ ಮಕ್ಕಳ ಬಗ್ಗೆ ಒಂದು ಮಾತಾಡಿದ್ರೆ ನಾನು ಚೆನ್ನಾಗಿರಲ್ಲ ಹೇಳಿದೀನಿ. ಒಸಿ ಇರಯ್ಯ, ನನ್ ಮಾತು ಇನ್ನೂ ಮುಗ್ದಿಲ್ಲ. ನಿಮಗ್ ಗೊತ್ತಾಗ್ದಿರೋ ಎಷ್ಟೋ ಸೂಕ್ಷ್ಮಗಳು ನಮಗ್ ಗೊತ್ತಾಯ್ತದೆ. ಅದಕ್ಕೆ ಹೇಳ್ತಿರೋದು. ನಮ್ ಸುಮ ಸಾನಂತರ ಗಟ್ಗಿತ್ತಿಯಲ್ಲ, ತುಂಬಾ ಸೂಕ್ಷ್ಮ. ಗಂಡ ಬಿಟ್ಟೋದ್ಮ್ಯಾಕೆ ಜೀವಕ್ಕೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಅದಕ್ಕೆ ಸಾಯಕ್ಕೆ ಅಂತ ಏನಾದ್ರೂ ಮನೇಲಿ ತಂದಿಟ್ಟಿರು. ಆಮೇಲೆ ಬಡ್ಸಕ್ ಸಹಾಯ ಆಗ್ತದೆ. ಬಂದ್ರಕ್ಕ, ಅಯ್ಯೋ ಯಾರಾದ್ರೂ ಬನ್ನಿ ಕಾಪಾಡಿ. ಅಕ್ಕ ಅಕ್ಕ ನೋಡಕ್ಕ, ಇವ್ರ ವಿರುದ್ಧ ಪ್ರಚಾರ ಮಾಡ್ತಿದೀನಿ ಅಂತ ನನ್ಗೆ ಹೊಡ್ಯಕ್ ಬರ್ತಾವ್ನೆ. ಇನ್ನೇನಾದ್ರೂ ಒಂಟಿಯಾಗಿ ಸಿಕ್ಬಿಟ್ರೆ ನನ್ನ ಸಾಯಿಸೇ ಬಿಡ್ತಾನೆ. ಅಯ್ಯೋ ಇದನ್ ಕೇಳಕ್ ಯಾರು ಇಲ್ವೇ? ದೇವ್ರೇ ಕಾಪಾಡ್ರಪ್ಪ. ಅಲ್ಲ ಗೋಪಾಲಣ್ಣ, ಮನೆ ವಿಚಾರನ ಮನೇಲೆ ಮಾಡ್ಕೋಬೇಕು. ಬೀದಿ ರಂಪ ಮಾಡಿ ಆಗ್ತದ? ನೋಡಿ ಎಂತೋಳು ಅಂತ ನಿಮ್ಗೆ ಎಲ್ರಿಗೂ ಗೊತ್ತು. ಹುಟ್ಟಮಿ ಬಗ್ಗೆ ತುಂಬಾ ಕೇವಲವಾಗಿ ಮಾತಾಡೋದಕ್ಕೆ ಸಿಟ್ಟು ಬಂತಷ್ಟೇ. ನೀವು ನಡ್ರಿ. ಅಯ್ಯೋ ಅಣ್ಣ ನಿಂತ್ಕೋ ಅಕ್ಕ ನಿಂತ್ಕೋ, ಹಂಗೆಲ್ಲ ಏನೂ ಇಲ್ಲ. ಈ ವಯ್ಯನ್ ಮಾತು ಕೇಳ್ಬೇಡ, ಇರು. ಅವ ಯೋಚನೆ ಮಾಡವ. ಹುಟ್ಟಮಿಗೆ ಎಂತೆಂತ ತೊಂದರೆ ಕೊಟ್ಟವಳೆ, ಬಿಡ್ ಮಾತಂತೀಯಾ? ಹೋಗವ, ಕೆಲಸ ನೋಡೋಗವ. ಹೊಚ್ಚೆಗೆ ಕೈ ಹಾಕಿದ್ರೆ ನನ್ನ ಕೈಯೇ ಗಲೀಜಾಗೋದು ಅಂತ ಗೊತ್ತು. ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗಲ್ಲ ಅಂತಾರಲ್ಲ, ಹಂಗೆ ನೀನು ಬೊಗಳಿದ ಮಾತ್ರಕ್ಕೆ ನನ್ನ ಮಕ್ಕಳ ಜೀವನ ಹಾಳಾಗಲ್ಲ. ಕೈನಾಗಿರೋ ಪಾಂಪ್ಲೆಟ್ ನಮ್ಮೆಲ್ಲರೂ ಬಿಸಾಕಿ ನಿನ್ನ ಯೋಗ್ಯತೆಗೆ ಬೇರೆ ಕೆಲಸ ಇಲ್ಲ. ನೀನ್ ಯೋನೇ ಹೇಳ್ಬಿಟ್ಟು ಹೋದ್ರು ನಿನ್ ಮನ್ಸ್ನಾಗ ಒಂದ್ ಗಾಯ ಆಗೈತೆ ಅಂತ ಸಂದಾಕೆ ಗೊತ್ತಾಯ್ತದೆ. ಹೋಗು